ಹೇಳ್ರಿ, ಯಾರು ಕೇಳ್ತೀರಿ ಕೇಳ್ರಿ. ಕೇಳ್ರಿ, ಕ್ವಶನ್ ಕೇಳ್ರಿ, ಅವ್ರು ಹೇಳ್ತಾರ. ಈಗ ನಮ್ಮ ಅರಳಿ ಗಿಡ ಮನೆ ಹಾಂ ಸುರ್ಪುರದಾಗ ಎಲ್ಲಿತ್ತು ರೀ? ನಾಯಕನ ಬಾಯಿ ಮೇಲೆ ಈಗ ಇತ್ತು. ಮನೆ ಮುಂದೆ ಒಂದು ಅರಳಿ ಗಿಡ ಇತ್ತು. ನಾಕಿನ ಬಾಯಿ ಅಂತಂದ್ರೆ ದೇವ್ರ ಬಾಯಿ ಪಕ್ಕ ಪಕ್ಕ ಹಿಂದೆ ಕಡೆ ಆಗ್ತದೆ. ಆ ನಾಕಿನ ಬಾಯಿಗೆ ಹತ್ತಿ ಒಂದು ಮನೆ ಅದಲ್ರಿ, ಹಾಂ ಆ ಮನೆ ಬಾಜುನೇ ಅರಳಿ ಗಿಡ ಅದ. ಹೌದು, ಅದೇ ಏನ್ರಿ? ಅದೇ ಅದೇ. ಅಲ್ಲಿ ಯಾರು ಇರ್ತಿದ್ರಿ? ಅಲ್ಲಿ ಯಾರು ಇರ್ತಿದ್ರಿ? ಅರಳಿ ಗುಂಡ ಮಾತಿರ್ತಿದ್ರು. ಹಾ ಆ ಗಂಡ್ರ ಹೆಸರು ನನಗೆ ಗೊತ್ತಿಲ್ಲ. ಸಣ್ಣ ಹುಡುಗಿ ನಾನು. ಹಾ ಅವ್ರೇನಾದ್ರೆ ದೀಪ ಬತ್ತಿ ತಗೊಂಡು ಗುಡಿಗೆ ಹೋಗ್ತೀನಿ ಅಂತ ಬರ್ತಿದ್ರು. ಹಾ ರೀ, ಮೈ ಬೆಳಗಿತ್ತು. ಹೌದ್ರಿ. ಅವ್ರನ್ನ ನೋಡ್ತಿದ್ರು. ಈ ಕೃಷ್ಣ ಅವರು ಅಲ್ಲೇ ಬೆಳೆದ್ರು. ಏ ಕೃಷ್ಣ ಅವರು. ಏ ಕೃಷ್ಣ ಅವ್ರಿಗೆ ಏನು ಬಂದಿಲ್ಲ. ಕೃಷ್ಣ ಕೃಷ್ಣ ಅಂತ ನಾವು ಕರಿತಿದ್ವಿ. ನಮ್ಮ ಅಣ್ಣನ ಬಲ್ಲಿ ಹೌದು ಬರ್ತೀವಿ. ಹೌದು. ಅದು ಆಮೇಲೆ ಅಂದರೆ ನಾವು ಅವ್ರಿಗೆ ಹೋಗೋದು ಬರೋದು ನೋಡ್ತೀವಿ. ನಮ್ಮ ಅಣ್ಣನ ಬಲ್ಲಿ ಇವ್ರು ಬರೋದು. ಇವ್ರು ನಮ್ಮನ್ನ ಆಡ್ಲಿಕ್ಕೆ ಹೋಗೋರು. ಹೌದು, ಗೌರವ ಗುಡಿ ಮುಂದೆ ಆಟ ಆಡ್ತಿದ್ರು ಇವ್ರೆಲ್ಲ. ಹಿಂಗೆಲ್ಲ ಆಗಿ ಪರಿಚಯ ಕಡೆ. ಅಂದ್ರೆ ಎ ಕೃಷ್ಣ ಅವ್ರ ಮೂಲ ಮನೆ ನಾಯಕನ ಬಾಯಿ ಮೇಲೆ ಇರೋ ಅರಳಿ ಗಿಡ ಮನೆ ಅದೇ. ಹಿಂಗಾಗಿ ಅವ್ರಿಗೆ ಅರಳಿ ಗಿಡ ಅಂತ ಹೆಸರು ಬಂದಿದ್ರು. ಹೌದು, ಅರಳಿ ಗಿಡ ಇತ್ತು. ಅದ್ರ ಬಗಲ ಇನ್ನೊಂದು ಬನ್ನಿ ಗಿಡ ಇತ್ತು. ಹಾಂ ಹೌದು. ಈಗ ಅದ ಬಿಟ್ಟರೆ ಅದ ರೀ, ಈಗ್ಲೂ ಅದ ಬನ್ನಿ. ಕರೆಕ್ಟ್ ಆಗಿ ಅಂತಂದ್ರೆ ಅಷ್ಟಾವಧಾನಿ ನರಸಿಂಹ ಶಾಸ್ತ್ರಿಗಳ ಮನೆ ಎದುರ, ಅದು ಆ ಈಶ್ವರ ಗುಡಿ ಎದುರ. ಹಾಂ ಕರೆಕ್ಟ್ ಅಲ್ರಿ? ಕರೆಕ್ಟ್. ರೈಟ್. ಈ ಕಡೆ ಹೋದ್ರೆ